ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ, ಇವತ್ತು ನಾವು ಹೋಗ್ತಿರುವಂತಹ ಜಾಗ ಭಾರತದ ಒಂದು ಕೇಂದ್ರಾಡಳಿತ ಪ್ರದೇಶ. ಅದೇ ನಮ್ಮ ಪಾಂಡಿಚೇರಿ. ಸ್ನೇಹಿತರೆ, ಒಂದೊಂದ್ಸಲ ಹೋಗ್ತಾ ಇರೋ ಸ್ಥಳಕ್ಕಿಂತ ಹೋಗ್ತಾ ಇರೋ ದಾರಿನೇ ಕೂಡ ತುಂಬ ಸುಂದರವಾಗಿರುತ್ತೆ. ಅದಕ್ಕೆ ಎಕ್ಸಾಂಪಲ್ ಇದೆಲ್ಲ ವಿಡಿಯೋಸ್ ಅಂತ ಹೇಳಬಹುದು. ನಾವು ಕೂಡ ಬೆಳಗ್ಗೆ 3 ಗಂಟೆಗೆ ಬೆಂಗಳೂರನ್ನ ಬಿಟ್ವಿ. ತಲುಪಿದ್ದು 11:15 ಆಗಿತ್ತು. ಪಾಂಡಿಚೇರಿನ ತಲುಪಿದ್ದು ನಾವು booking.com ಅಲ್ಲಿ ಆಲ್ರೆಡಿ ರೂಮ್ನ ಬುಕ್ ಮಾಡಿದ್ವಿ. ಏಕೆಂದರೆ ಮಗು ಇರೋದ್ರಿಂದ ಮೊದಲಿಗೆ ಪ್ರೀ ಪ್ಲಾನ್ ಅಂತ ಏನೂ ಇರಲಿಲ್ಲ, ಸಡನ್ನಾಗಿಯೇ ಆಗಿದ್ದು. ಬಟ್ ಹೋಗಿನ ಮುಂಚೆನೇ ಬೇಗ ಏನೇನು ಮಾಡ್ಕೋಬೇಕು ಅದೆಲ್ಲವನ್ನು ಕೂಡ ನಾವು ಮಾಡ್ಕೊಂಡ್ವಿ. ಫಸ್ಟ್ ನಾವು ಹೋಗಿದಂಥ ಸ್ಥಳ ಯಾವುದು ಅಂದರೆ ಅರೆವಿಲ್ಲೆ ಬೀಚು. ನಾವಿರುವಂತಹ ರೂಮ್ಗೆ ಹತ್ರವಾಗಿರುವಂತಹ ಬೀಚ್ ಅಂದರೆ ಅರೆವಿಲ್ಲೆ ಬೀಚ್ ಆಗಿತ್ತು. ಸೊ ಈ ಬೀಚ್ನ ನೋಡೋಣ ಅಂತ ಹೋಗಿ ಇಲ್ಲೊಂದು ಸ್ವಲ್ಪ ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ನಮ್ಮ ಪಾಪು ಆ ಅಲೆಗಳನ್ನ ನೋಡಿ ಫುಲ್ ಎದುರು ಬಿಟ್ಟಿದ್ಲು. ನಾನು ಇಳಿಯಲ್ಲ ಅಂತ ಕೂತಿದ್ಲು. ಆದರೂ ಆಟ ಆಡು ಅಂತ ಬಿಡ್ತಿದ್ವಿ. ಆದರೆ ಅವಳು ಎತ್ಕೊಳ್ರಿ ಅಂತ ಇದನ್ನು ಮಾಡೋಳು. ಒಟ್ಟ ಕೆಳಗಡೆ ಇಳಿತಿರ್ಲಿಲ್ಲ. ಅವಳಿಗೆ ಫುಲ್ ಹೆದರಿಕೆ ಆಗ್ಬಿಟ್ಟಿತ್ತು. ಏಕೆಂದರೆ ಆ ಅಲೆ ಕಾಲಿಗೆ ಬಡ್ದ್ಬಿಟ್ಟು ಬೀಳಿಸ್ಬಿಡೋದಲ್ಲ. ಅವಳು ಅದೇ ಭಯದಲ್ಲೇ ಇದ್ಲು. ಚಿಕ್ಕವಳಲ್ವಾ, ನಮಗೆ ಒಂದೊಂದು ಸಲ ಭಯ ಆಗುತ್ತೆ. ಬಟ್ ಅವಳು ಫುಲ್ ಎದುರು ಬಿಟ್ಟಿದ್ಲು. ನೆಕ್ಸ್ಟ್ ನಾವು ಸಿಟಿ ರೌಂಡ್ ಹೊಡಿಬೇಕು ಅಂತ ಹಾಗೆ ಹೊರಟ್ವಿ. ಇಲ್ಲೆಲ್ಲ ನೋಡ್ಬೋದು, ನಿಮಗೆ ಫ್ರೆಂಚ್ ಸ್ಟೈಲಲ್ಲಿ ಬಿಲ್ಡಿಂಗ್ಗಳು ಕಾಣ್ತವೆ. ಸೊ ಮೊದಲಿಗೆ ಇಲ್ಲಿ ಫ್ರೆಂಚ್ ಅವರು ವಸಾಹತುವನ್ನಾಗಿ ಮಾಡ್ಕೊಂಡಿದ್ರು ಈ ಒಂದು ಪಾಂಡಿಚೇರಿ ಪ್ರದೇಶವನ್ನು. ಹಾಗಾಗಿ ಇಲ್ಲಿ ಎಲ್ಲ ತರಹದ ಬಿಲ್ಡಿಂಗ್ಗಳು ಫ್ರೆಂಚ್ ಸ್ಟೈಲಲ್ಲೇ ಇರುತ್ತೆ. ಇಲ್ಲಿ ಕಾಣ್ತಿರುವಂತಹ ಬಿಲ್ಡಿಂಗ್ ಅರಬಿಂದೋ ಆಶ್ರಮ. ಈ ಆಶ್ರಮದಲ್ಲಿ ಧ್ಯಾನ ಮಾಡಬಹುದು, ತುಂಬ ಪೀಸ್ಫುಲ್ ಆಗಿರುತ್ತೆ. ಸೊ ಇಲ್ಲಿ ಒಳಗಡೆ ನಮಗೆ ಹೋಗ್ಲಿಕ್ಕೆ ಬಿಡಲಿಲ್ಲ. ಯಾಕೆ ಅಂದರೆ 2 ವರ್ಷದ ಕೆಳಗಡೆ ಇರುವಂತಹ ಮಕ್ಕಳನ್ನ ಒಳಗಡೆ ಅಲೋ ಇರಲ್ವಂತೆ. ತುಂಬ ಎನರ್ಜಿ ಇರುತ್ತಂತೆ. ಸೊ ಹಾಗಾಗಿ ಮಕ್ಕಳಿಗೆ ಏನಾದರೂ ತೊಂದರೆ ಆಗುತ್ತೆ ಅಂತ ಇಲ್ಲಿ ಒಬ್ಬರು ಹಿರಿಯರು ನಮಗೆ ಹೇಳೋದ್ರಿಂದ ನಾವು ಹಂಗಾಗಿ ಹಿಂದ್ಗಡೆ ಸರ್ಕೊಂಡ್ಬಿಟ್ವಿ. ಇಲ್ಲಿರುವಂತಹ ಪ್ರತಿಯೊಂದು ವಸ್ತುವಿನ ಮೇಲೂ ಡಬಲ್ ತ್ರಿಬಲ್ ರೇಟ್ ಇಟ್ಟು ಮಾರ್ತಿರ್ತಾರೆ. ನಾವು ಆದಷ್ಟು ಬಾರ್ಗೇನಿಂಗ್ ಮಾಡಿಬಿಟ್ಟು ತೊಗೊಂಬರ್ಬೇಕು, ಇಲ್ಲ ಅಂದರೆ ಮಂಗ ಆಗೋದಂತೂ ಗ್ಯಾರಂಟಿ. ಸೊ ಇದಾದ ನಂತರ ನಾವು ಇದೇ ಸ್ಥಳದಲ್ಲಿ ಒಂದು ವಿನಾಯಕ ದೇವಸ್ಥಾನ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗೆ ಈ ಪಾಂಡಿಚೇರಿಲಿ ಸಮುದ್ರ ಬಿಟ್ಟರೆ ಬೆಸ್ಟ್ ಪಾರ್ಟ್ ಅಂದರೆ ನನಗೆ ಈ ಒಂದು ದೇವಸ್ಥಾನ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಖಂಡಿತವಾಗ್ಲೂ ನೀವು ಹೋದಾಗ ಈ ಒಂದು ದೇವಸ್ಥಾನಕ್ಕೆ ಮಿಸ್ ಮಾಡಲೇಬೇಡಿ. ಇಲ್ಲಿ ಯಾವುದೇ ಥರದ ಫೋಟೋ ಕ್ಯಾಮ್ರಾ ಅಲೋ ಇಲ್ಲ. ಆದರೂ ಕೂಡ ನಾನು ಅವ್ರ ಹತ್ರ ಬೈಸ್ಕೋತಾನೆ ಕೂಡ ಇದಿಷ್ಟೂ ಕೂಡ ಮಾಡಿಕೊಂಡೆ. ದೇವ್ರನ್ನೆಲ್ಲ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಗೋಡೆಯಲ್ಲೇ ಗಣೇಶನ ಒಂದು ವಿಗ್ರಹವನ್ನು ತುಂಬ ಚೆನ್ನಾಗಿ ಪೇಂಟ್ ಥರ ಕೆತ್ತನೆ ಮಾಡಿದ್ರು. ಮತ್ತು ಇದರ ಜೊತೆ ವಾಸ್ತುಶಿಲ್ಪನೂ ಕೂಡ ಒಂದೊಂದು ಕಂಬದಲ್ಲೂ ವಾಸ್ತುಶಿಲ್ಪ ಮಾತ್ರ ತುಂಬ ಚೆನ್ನಾಗಿತ್ತು. ನೋಡ್ತಾನೇ ಇರಬೇಕು ಅನ್ನೋಷ್ಟು ಕಣ್ಮನ ಸೆಳೀತಾ ಇತ್ತು ಈ ಒಂದು ವಾಸ್ತುಶಿಲ್ಪ. ಎಷ್ಟು ಚೆನ್ನಾಗಿದೆ ನೋಡಬಹುದು ನೀವು. ಇದಾದಮೇಲೆ ನಾವು ಇಲ್ಲೇ ಪಕ್ಕದಲ್ಲಿರುವಂತಹ ಫ್ರೆಂಚ್ ಕಾಲೋನಿಗೆ ಬಂದ್ವಿ. ಇಲ್ಲೆಲ್ಲ ಫೋಟೋಶೂಟ್ನ ಮಾಡ್ತಾ ಇದ್ದಾರೆ ನೋಡಿ. ಸೊ ಹಾಗೆ ಒಂದು ರೌಂಡ್ ಅಡ್ಡಾಡ್ಕೋತಾ ನಾವು ಸ್ವಲ್ಪ ಫೋಟೋಶೂಟ್ಸ್ ಎಲ್ಲ ಮುಗಿಸ್ಕೋತಾ ನಾಳೆ ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಬಂದು ಮತ್ತೆ ಫೋಟೋ ತೆಗೆಸ್ಕೊಳ್ಳೋಣ ಅಂದ್ಕೊಂಡು ನೆಕ್ಸ್ಟ್ ನಾವು ರಾಕ್ ಬೀಚ್ಗೆ ಬಂದ್ವಿ. ಇದು ಕೂಡ ತುಂಬ ಚೆನ್ನಾಗಿತ್ತು. ಏಕೆಂದರೆ ತುಂಬ ಕಲ್ಲುಗಳನ್ನ ಜೋಡಿಸಿದ್ದಾರೆ. ಹಾಗಾಗಿ ಇದನ್ನು ರಾಕ್ ಬೀಚ್ ಅಂತ ಹೇಳ್ತಾರೆ. ಇದು ಬೀಚ್ ಸೈಡ್ ಇರುವಂತಹ ಒಂದು ಬಿಲ್ಡಿಂಗು. ಇಲ್ಲಿ ಎಲ್ಲ ಸ್ಟೇ ಆಗ್ಬೋದು, ಬಟ್ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ಸಂಜೆ ಆಗಿರೋದ್ರಿಂದ ಮರಳಲ್ಲಿ ಕೂತ್ಕೊಂಡು ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡೋದೊಂದು ಖುಷಿನೇ ಬೇರೆ. ನಮ್ಮ ಗುಂಡ ಮರಳಲ್ಲಿ ಆಟ ಆಡ್ತಾ ಇದ್ಲು. ಎಷ್ಟೋ ಚೆನ್ನಾಗಿ ಆಟ ಆಡ್ತಾ ಇತ್ತು ಅಂದರೆ ಅದಕ್ಕೆ ಏನೂ ಗೊತ್ತಿಲ್ಲ. ಸಮುದ್ರ, ಮರಳು, ಇಲ್ಲಿಗೆ ಬಂದಿದ್ದೀವಿ, ಯಾಕೆ ಬಂದಿದ್ದೀವಿ ಅದೇನೂ ಗೊತ್ತಿಲ್ಲ. ಸುಮ್ಮನೆ ಆಟ ಆಡ್ತಾ ಇತ್ತು. ಸೊ ಮಕ್ಕಳು ಮನಸ್ಸೇ ಆಗಲ್ವಾ. ಹಾಗಾಗಿ ನೋಡ್ತಾ ನಾನು ವಿಡಿಯೋ ಮಾಡ್ಕೋತಾ ಕೂತಿದ್ದೆ. ತುಂಬ ಚೆನ್ನಾಗಿತ್ತು ಇದೊಂದು ಎಕ್ಸ್ಪೀರಿಯನ್ಸ್.
ಸೊ ನಾವು ಹೋಗಿದ್ದು ಆಗಸ್ಟ್ 15ನೇ ತಾರೀಕು ಆಗಿರೋದ್ರಿಂದ ಸೊ ನಿಮಗೆ ಗೊತ್ತಿರೋ ಹಾಗೆ ಸ್ವತಂತ್ರ ದಿನಾಚರಣೆಯ ದಿನ. ಸೊ ಈ ಬಿಲ್ಡಿಂಗ್ ಕತ್ಲಾಗ್ತಾ ಇದ್ದ ಹಾಗೆ ಇಷ್ಟೊಂದು ನಮ್ಮ ಒಂದು ರಾಷ್ಟ್ರ ಧ್ವಜದ ಕಲರಲ್ಲಿ ಕಂಗೊಳಿಸ್ತಾ ಇತ್ತು. ನಂತರ ಬೀಚ್ ಸೈಡಲ್ಲಿರುವಂತಹ ರೋಡಲ್ಲಿ ಹಾಗೆ ನಡ್ಕೊಂಡು ಹೋಗ್ತಾ ಹೋಗ್ತಾ ಈ ಥರ ಎಲ್ಲ ಬಿಲ್ಡಿಂಗ್ನ ನೀವು ನೋಡ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಫೋಟೋ ಶೂಟಲ್ಲಿ ಎಲ್ಲ ಬ್ಯುಸಿಯಾಗಿದ್ದರು. ಎಲ್ಲ ಫ್ರೆಂಚ್ ಸ್ಟೈಲಲ್ಲಿರುವಂತಹ ಬಿಲ್ಡಿಂಗ್ಗಳು. ಇವೆಲ್ಲ ಹೋಟೆಲ್ಗಳು, ಕೆಫೆಗಳು ಮತ್ತು ಸ್ಟೇ ರೂಮ್ಗಳು ಆಗಿರ್ತವೆ. ಇಲ್ಲಿ ಯಾರೂ ಕೂಡ ವಾಸ ಮಾಡೋದಿಲ್ಲ. ಅಂದರೆ ಸ್ಟೇಗಾಗಿ ರೆಂಟಿಗೋಸ್ಕರ ಕೊಡ್ತಾರೆ. ಮತ್ತು ಕೆಫೆ ಆಗಿರ್ತವೆ, ಇಲ್ಲ ಹೋಟೆಲ್ ಆಗಿರ್ತವೆ. ಆ ಥರ ಇರುವಂತಹ ಈ ಒಂದು ಪ್ಲೇಸ್ ಇವೆಲ್ಲ. ಸೊ ಇಲ್ಲೊಂದು ಮ್ಯೂಸಿಯಂ ಇದೆ. ಇಲ್ಲೆಲ್ಲ ಹಳೆ ಕಾಲದ ಆ್ಯಂಟಿಕ್ ಪೀಸ್ಗಳಿದ್ವು. ಸೊ ಒಳಗಡೆ ಫೋಟೋಸ್ ಎಲ್ಲ ಅಲೋ ಇಲ್ಲ. ಇಲ್ಲೇ ಹೊರಗಡೆನೇ ವಿಡಿಯೋ ಮಾಡಿಕೊಂಡು ಹಾಗೆ ನಡ್ಕೊಂಡು ಹೊರಟ್ವಿ. ಇಲ್ಲಿ ನೋಡ್ಬೋದು ಎಲ್ಲ ಬಿಲ್ಡಿಂಗ್ಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತಂದು. ಎಲ್ಲ ಫ್ರೆಂಚ್ ಸ್ಟೈಲು. ಅವ್ರು ಬಂದು ಈ ಥರ ಎಲ್ಲ ಏನಾದರೂ ಒಂದು ಬಿಟ್ಟೋಗಿರ್ತಾರೆ ನೋಡಿ ನಮ್ಮ ದೇಶದಲ್ಲಿ. ನಮಗೆ ಇಲ್ಲಿ ಕರ್ನಾಟಕದಲ್ಲಿ ಮಳೆಗಾಲ ಇರೋದ್ರಿಂದ ತಂಪಾಗಿರುತ್ತೆ. ಸೊ ಸಮುದ್ರ ಹತ್ರ ಇರೋದ್ರಿಂದ ಪಾಂಡಿಚೇರಿಲಿ ಸಿಕ್ಕಾಪಟ್ಟೆ ಶೆಕೆ ಅಂದರೆ ಶೆಕೆ. ಅಲ್ಲಿ ಮಳೆ ಆಗೋದೇ ಕಡಿಮೆ ಅನಿಸುತ್ತೆ. ಸಿಕ್ಕಾಪಟ್ಟೆ ಶೆಕೆ ಇತ್ತು. AC ರೂಮ್ ಮಾಡಲಿಲ್ಲ ಅಂದರೆ ನಿಮಗೆ ಇರೋಕ್ಕೆ ಆಗಲ್ಲ. ಅಷ್ಟೊಂದು ಶೆಕೆ ಹೊಡಿತಾ ಇರುತ್ತೆ. ಅಲ್ಲಿ ಜನ ಹೆಂಗಿರ್ತಾರೋ ಅಂತ ಅನಿಸ್ಬಿಡ್ತು ನಮಗೆ. ಸೊ ಇನ್ನೊಂದು ಅಬ್ಸರ್ವ್ ಮಾಡಿರೋ ಪ್ರಕಾರ ಇಲ್ಲಿ ತಮಿಳು ಎಲ್ಲ ಮಾತಾಡ್ತಾರೆ. ಇದ್ರ ಜೊತೆ ಇನ್ನೊಂದು ವಿಶೇಷ ಏನಪ್ಪ ಅಂತ ಅಂದರೆ ಇಂಗ್ಲೀಷ್ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಏಕೆಂದರೆ ಹಳೆ ಕಾಲದ ಅಜ್ಜ ಅಜ್ಜಿ ಇರ್ತಾರಲ್ಲ, ಅವರೆಲ್ಲ ಎಷ್ಟು ಚೆನ್ನಾಗಿ ಇಂಗ್ಲೀಷ್ನ ಮಾತಾಡ್ತಾ ಇದ್ರು ಅಂದರೆ ಆವಾಗ ನಮಗೆ ಫ್ರೆಂಚ್ ಅವ್ರು ಬಂದು ಅಲ್ಲೆಲ್ಲ ಆಳ್ವಿಕೆ ಮಾಡಿ ಹೋಗಿದಾರಲ್ಲ. ಅಂದರೆ ಅವ್ರ ಜೊತೆ ಎಲ್ಲ ಇಂಗ್ಲೀಷ್ ಮಾತಾಡಿ ಹಾಗೆ ಅವ್ರಿಗೆ ಅದು ಹಂಗೆ ಬಳುವಳಿಯಾಗಿ ಬಂದ್ಬಿಟ್ಟಿದೆ. ಈಗ ನಮ್ಮ ಮನೇಲಿ ನಾವೆಂಗೆ ಕನ್ನಡ ಮಾತಾಡ್ತೀವಿ ಹಾಗೆ ನಮ್ಮ ಮಕ್ಕಳಿಗೂ ಕೂಡ ಕನ್ನಡ ಬರುತ್ತೆ ಆಟೋಮೆಟಿಕ್ಕಾಗಿ. ಅದನ್ನು ಓದೋದು ಬರೆಯೋದು ಅನ್ನೋದು ಅಲ್ಲ, ಫಸ್ಟು ಮಾತಾಡೋದಂತೂ ಬಂದ್ಬಿಡುತ್ತೆ. ಆ ಥರ ಇಂಗ್ಲೀಷ್ ಅವ್ರಿಗೆ ಬಂದ್ಬಿಟ್ಟಿದೆ. ನೀವು ಇವಾಗ ನೋಡ್ತಾ ಇರುವಂತಹದ್ದು ನೆಕ್ಸ್ಟ್ ಡೇದು, ಅಂದರೆ ಸನ್ರೈಸ್ ನೋಡೋಣ ಅಂತಂದು ಸೆರೈನಿಟಿ ಬೀಚಿಗೆ ಬಂದ್ವಿ. ಆದರೆ ಮೋಡ ಎಲ್ಲ ಕಟ್ಟಿದ ವಾತಾವರಣ ಇತ್ತು. ಸನ್ನೇ ಕಾಣ್ತಾ ಇರಲಿಲ್ಲ, ಅಂದರೆ ಸೂರ್ಯ ಕಾಣ್ತಾನೆ ಇರಲಿಲ್ಲ. ಸೊ ನಾವು ಸನ್ರೈಸ್ ನಮಗೆ ಕಾಣ್ತಾನೆ ಇರಲಿಲ್ಲ. ನಮ್ಮ ಥರ ತುಂಬ ಜನ ಬಂದಿದ್ದರು. ಆ ಸನ್ರೈಸ್ ನೋಡೋ ಬದಲಿ ಈ ಏನು ಬೋಟ್ನ ಟ್ಯಾಕ್ಟರ್ ಎಳ್ಕೊಂಬರೋದು, ಅಂದರೆ ಮೀನುಗಾರರು ದೋಣಿಲಿ ಹೋಗಿರ್ತಾರಲ್ಲ, ಅಂದರೆ ಬೋಟಲ್ಲಿ ಹೋಗಿರ್ತಾರಲ್ಲ, ಅವ್ರನ್ನ ಕರ್ಕೊಂಬರೋದನ್ನ ನೋಡ್ತಾ ಇದನ್ನು ವೀಡಿಯೋ ಮಾಡ್ಕೊಂಡ್ವಿ. ಸನ್ರೈಸ್ ಅಂತೂ ಕಾಣಲೇ ಇಲ್ಲ. ನಮಗೆ ಬೇಜಾರಾಗೋಯ್ತು, ಅದೊಂದು ಸಿಗಲಿಲ್ವಲ್ಲ ಅಂತಂದು ಇದನ್ನೇ ನೋಡ್ಕೊಂಡ್ವಿ ಅದ್ರ ಬದಲಿ. ಬಟ್ ಇದು ಕೂಡ ನಮ್ಮ ಕಡೆ ಸಿಗಲ್ಲ ಅಲ್ವಾ. ಹೆಂಗೆ ಮಾಡ್ತಾರೆ ಅಂತ ನೋಡಿಕೊಂಡು ಅದನ್ನು ಹೆಂಗೆ ಎಳ್ಕೊಂಡು ಹೋಗ್ತಾರೆ ನೋಡಿ. ಇದನ್ನು ನೋಡಿಕೊಂಡು ನೆಕ್ಸ್ಟು ಸೆರೈನಿಟಿ ಬೀಚ್ ಬಿಟ್ಟು ನೆಕ್ಸ್ಟ್ ಬೇರೆ ಕಡೆ ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ನೆಕ್ಸ್ಟ್ ನಾವು ಹೋಗಿರುವಂತಹ ಪ್ಲೇಸು ಮತ್ತು ಫ್ರೆಂಚ್ ಕಾಲೋನಿಗೆ ಹೋದ್ವಿ. ಏಕೆಂದರೆ ಫೋಟೋಸ್ ಎಲ್ಲ ತಕ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ರೆಡಿಯಾಗಿದ್ವಿ. ಹಾಗಾಗಿ ಫ್ರೆಂಚ್ ಕಾಲೋನಿಗೆ ಹೋಗೋಣ, ಇಲ್ಲೆಲ್ಲ ಚೆನ್ನಾಗಿರೋ ಬಿಲ್ಡಿಂಗ್ ಇದ್ದಾವೆ ಅಂತಂದು ಹೋಗ್ಬಿಟ್ಟು ನೋಡಿ. ಇದೇ ಫ್ರೆಂಚ್ ಕಾಲೋನಿ. ಹೇಗಿದೆ ನೋಡಿ, ಬಿಲ್ಡಿಂಗ್ ಮಾತ್ರ ಸಖತ್ತಾಗಿದೆ ಅಲ್ವಾ. ಆ್ಯಕ್ಚುಲಿ ಇದು ಹೋಟೆಲ್. ಇಲ್ಲೆಲ್ಲನೂ ಕೂಡ ನಿಂತ್ಕೊಂಡು ಫೋಟೋ ತೆಗೆಸ್ಕೋತಾ ಇರ್ತೀವಿ. ಆ ಹೋಟೆಲ್ ಓನರ್ಗಳು ಬಂದುಬಿಟ್ಟು ಬೈದ್ಬಿಟ್ಟು ಕಳಿಸ್ತಾರೆ. ಸೊ ಹಿಂಗೆ ಆಗುತ್ತೆ ಪಾಂಡಿಚೇರಿಲಿ. ಹೋಗಿ ಅಲ್ಲಿ ಫೋಟೋ ತೆಗೆಸ್ಕೊತಾ ಇರ್ತೀವಿ, ಬಂದುಬಿಟ್ಟು ಕದ ತೆಗೆದ್ಬಿಟ್ಟು ಬಾಗಿಲು ತೆಗೆದು ಬೈದ್ಬಿಡ್ತಾರೆ. ಹೋಗಿ ಆ ಕಡೆ ಹೋಗಿ ಇನ್ನೊಂದು ಬಿಲ್ಡಿಂಗ್ ಹೋಗಿ ಅಂತ ಕಳಿಸ್ಬಿಡ್ತಾರೆ. ಸೊ ಇದು ಒಂದು ಫ್ರೆಂಚ್ ಸ್ಟೈಲಲ್ಲಿ ಇರೋವಂತಹ ಬಿಲ್ಡಿಂಗ್ನ ನೋಡಿ ಖುಷಿ ಪಡೋಣ ಅಂತ ಹೋದರೆ ಓನರ್ಗಳು ಬೈತಾರೆ, ಏನು ಮಾಡೋದು ಅಲ್ವಾ. ಸೊ ಇದಿಷ್ಟು ಫ್ರೆಂಚ್ ಕಾಲೋನಿಯ ಕತೆ. ನೆಕ್ಸ್ಟ್ ನಾವು ರೂಮ್ಗೆ ಹೊರಟ್ಬಿಟ್ವಿ. ಏಕೆಂದರೆ ಪ್ರತಿಯೊಂದು ಒಂದು ದಿನಕ್ಕಷ್ಟೇ ನಾವು ಇದು ಮಾಡ್ಕೊಂಡಿದ್ದು. ಆ್ಯಕ್ಚುಲಿ ಪಾಂಡಿಚೇರಿಲಿ 2-3 ಡೇಸ್ ನೋಡೋ ಅಂಥದ್ದು ಏನೂ ಇಲ್ಲ. 2 ಡೇಸಲ್ಲಿ ಫುಲ್ ಎಲ್ಲನೂ ಕೂಡ ಕವರ್ ಮಾಡ್ಕೊಂಬರ್ಬೋದು. ಬೀಚ್ ಬಿಟ್ಟರೆ ಇನ್ನೇನು ಫ್ರೆಂಚ್ ಕಾಲೋನಿ, ಇಲ್ಲೊಂದಿಷ್ಟು ಫೋಟೋಶೂಟು, ಆಮೇಲೆ ಇಲ್ಲೊಂದು ಸ್ವಲ್ಪ ಮ್ಯಾಂಗ್ರೋವ್ ಫಾರೆಸ್ಟ್ ಎಲ್ಲ ತೋರಿಸ್ತಾರೆ. ಹಂಗಾಗಿ ಅಲ್ಲೋಗೋಣ ಅಂತಂದು ರೂಮ್ ಬಂದುಬಿಟ್ಟು ಎಲ್ಲ ಪ್ಯಾಕಪ್ ಮಾಡ್ಕೊಂಬಿಟ್ಟು ರೂಮ್ನ ಖಾಲಿ ಮಾಡಿಬಿಟ್ಟು ಬಂದುಬಿಟ್ವಿ ನಾವಿಲ್ಲಿ. ಇಲ್ಲಿ ಒಂದು ಚುನ್ನಂಬರ್ ಅನ್ನೋ ಒಂದು ನದಿ ಇದೆ. ಈ ನದಿ ಸಮುದ್ರಕ್ಕೆ ಸೇರುತ್ತೆ. ಸೊ ಇಲ್ಲಿ ಬೋಟ್ ಹೌಸಸ್ ತುಂಬ ಅಂದರೆ ತುಂಬ ಇದೆ.
ಸೊ ನಾವಿಲ್ಲಿ ತೊಗೊಂಡಿರುವಂಥದ್ದು ಇಲ್ಲಿ ಕಾಣ್ತಿರೋದು ಪಾಂಡಿ KGF ಬೋಟ್ ಹೌಸ್ ಅಂತ ಆಫೀಸ್ ಅಂತ. ಸೊ ನಾವಿಲ್ಲಿ ಇದನ್ನು ಚೂಸ್ ಮಾಡ್ಕೊಂಡ್ವಿ, ಏಕೆಂದರೆ ನಮಗೆ ಅಲ್ಲಿ ಒಬ್ಬರು ಇನ್ಫ್ಲುಯೆನ್ಸ್ ಮಾಡಿದರು, ಹಂಗಾಗಿ ನಾವು ಇಲ್ಲಿಗೆ ಬಂದ್ವಿ. ಇಲ್ಲಿ ಪರ್ ಹೆಡ್ಗೆ 500 ರೂಪೀಸ್ ತೊಗೋತಾರೆ. 2 ಇಯರ್ ಮೇಲ್ಗಡೆ ಮಕ್ಕಳಿದ್ದರೆ 250 ರೂಪಾಯಿ ತೊಗೊತಾರೆ. ಬಟ್ ನಾವು ಮಕ್ಕಳಿಗೆ ಇವಳಿಗೇನು ಕೊಡಲಿಲ್ಲ, ಬಟ್ ನಮ್ಮಿಬ್ಬರಿಗೆ 1000 ರೂಪೀಸ್ ಆಯಿತು. ಸೊ ಈ ಬೋಟ್ ಹೌಸ್ಗೆ ಕಾಯೋಕ್ಕೆ ಒಂದು 10-15 ಮಿನಿಟ್ಸ್ ವೆಯ್ಟ್ ಮಾಡಿಸ್ತಾರೆ. ನೆಕ್ಸ್ಟ್ ನಾವಿಲ್ಲಿ ಒಂದು 4-5 ಪ್ಲೇಸಸ್ನ ಕವರ್ ಮಾಡ್ಬೋದು. ಅದರಲ್ಲಿ ಒಂದು ಮ್ಯಾಂಗ್ರೋವ್ ಫಾರೆಸ್ಟು, ಅರಿಕಮೇಡು ಫೋರ್ಟ್ ಅಂತ ಬರುತ್ತೆ ಅದೊಂದು. ನೆಕ್ಸ್ಟು ಒಂದು ರಿವರ್ ತುದಿ ಅಂದರೆ ರಿವರ್ ಪೀಕ್ ಅಂದರೆ ನದಿ ಮತ್ತು ಸಮುದ್ರ ಕೂಡೋ ಅಂಥ ಒಂದು ಪ್ಲೇಸು, ಮತ್ತು ಏನು ಬಂದರು ಟೈಪ್ ಇರ್ತಾವಲ್ಲ ಅಂದರೆ ತುಂಬ ದೊಡ್ಡ ದೊಡ್ಡ ಹಡಗುಗಳು, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಸೇಫ್ಟಿಗೆ ಅಂತ ಸೇಫ್ಟಿ ಜಾಕೆಟ್ಸ್ನ ಕೊಡ್ತಾರೆ. ಸೇಫ್ಟಿ ಜಾಕೆಟಲ್ಲಿ ಹಾಕೊಂಡ್ಬಿಟ್ಟು ನಾವು ಕೂಡ ಹೊರಟಿ ಯು ಅಂದ್ಕೊಂಡು ಎಂಜಾಯ್ ಮಾಡಿಕೊಂಡು ಹೊರಟಿ. ನಮ್ಮ ಗುಂಡ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ಲು. ನೋಡಿ ಅವಳು ಎಷ್ಟು ಚೆನ್ನಾಗಿ ಜಾಲಿಯಾಗಿದ್ದಾಳೆ. ನಮಗಿಂತ ಅವಳಿಗೆ ಖುಷಿ. ಆಬೋ ಮೇಲೆ ಹೋಗಲ್ಲ, ಆ ಬೋಟ್ ಮೇಲೆ ಹೋಗೋದು, ಆಬೋ ಒಳಗೆ ಹೋಗಲ್ಲ ನಾವು. ಅವಳಿಗೆ ಹೆದರಿಕೆ ಆಗಿತ್ತಲ್ಲ ಅಲೆಗಳನ್ನ ನೋಡಿಬಿಟ್ಟು. ಬೋಟ್ ಒಳಗೆ ಹೋಗ್ತೀವಿ, ಅಲೆ ಅಂದರೆ ನೀರಿನಲ್ಲಿ ಹೋಗಲ್ಲ ಅಂತ ಹೇಳಿದ ಮೇಲೆ ಸಮಾಧಾನ ಆಗಿ ಈಗ ಖುಷಿಯಾಗಿ ಕೂತಿದ್ದಾಳೆ ಅವಳು. ಇಲ್ಲಿ ನೀವು ನೋಡ್ಬೋದು ನಮ್ಮ ಭಾರತೀಯ ನ್ಯಾವಿ ಇದೆಯಲ್ಲ, ಅಂದರೆ ನೌಕಾಪಡೆಯ ಒಂದು ಬೋಟ್ ನಿಂತಿದೆ. ಅಂದರೆ ಸೇಫ್ಟಿ ಪರ್ಪಸ್ಗೋಸ್ಕರ ಒಂದೆರಡನ್ನ ಇಲ್ಲಿ ನಿಲ್ಲಿಸಿರ್ತಾರೆ. ಇಲ್ಲೇನಾದರೂ ಪ್ರಾಬ್ಲಮ್ ಆಯಿತು ಅಂದರೆ, ಏನಾದರೂ ಅಕಸ್ಮಾತ್ ನೀರಲ್ಲಿ ಬಿದ್ದರು ಅಂದರೆ ಇವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಸೊ ಇದು ಫಿಶಿಂಗ್ ಹಾರ್ಬರು. ಸಮುದ್ರಕ್ಕೆ ಮೀನುಗಾರರು ಮೀನಿಗೋಸ್ಕರ ಹಿಡಿತಾರೆ. ಅಂದರೆ ಒಂದು ಸಲ ಹೋದರು ಅಂದರೆ ಒಂದು 20-30 ದಿವಸ ಸಮುದ್ರದಲ್ಲೇ ಇರ್ತಾರೆ. ಅಷ್ಟೊಂದು ಕಷ್ಟ ಇರುತ್ತೆ ಮೀನುಗಾರರ ಜೀವನ. ಯಾವಾಗ ಸುನಾಮಿ ಬರುತ್ತೆ, ಯಾವಾಗ ಚಂಡಮಾರುತ ಬರುತ್ತೆ, ಇದನ್ನೇನು ಕೂಡ ಲೆಕ್ಕಿಸದೆ ಅವ್ರ ಹೊಟ್ಟೆಪಾಡಿಗೋಸ್ಕರ ಅವರು ಈ ಥರ ಒಂದು ದೊಡ್ಡ ದೊಡ್ಡ ಬೋಟ್ಗಳನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಮೀನನ್ನು ಹಿಡಿತಾರೆ. ನೆಕ್ಸ್ಟ್ ನಾವು ಹೋಗಿದ್ದು ಮ್ಯಾಂಗ್ರೋವ್ ಫಾರೆಸ್ಟು. ಈ ನೋಡಿ ಎಷ್ಟು ಸುಂದರವಾಗಿದೆ, ಪೀಸ್ಫುಲ್ಲಾಗಿದೆ ಮ್ಯಾಂಗ್ರೋವ್ ಫಾರೆಸ್ಟು. ಈ ಮ್ಯಾಂಗ್ರೋವ್ ಫಾರೆಸ್ಟ್ ಯಾಕೆ ರಚನೆ ಆಗ್ತತಿ ಅಂದರೆ, ಎಲ್ಲಿ ಅಲೆಗಳು ಕಡಿಮೆ ಇರುತ್ತಲ್ಲ ಅಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟು ಸೃಷ್ಟಿಯಾಗುತ್ತೆ. ಇದಾದ ನಂತರ ನಾವು ಹೋಗಿದ್ದು ಅರಿಕಮೇಡು. ಅಂದರೆ ಇಲ್ಲಿ ಇಂಡಿಯಾನ್ ಓಲ್ಡೆಸ್ಟ್ ಫೋರ್ಟ್ ಇದೆ, ಅಂದರೆ ಹಳೆಯ ಒಂದು ಬಂದರು ಅಂತ ಹೇಳಬಹುದು. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಫೋಟೋದಲ್ಲಿ ಎಲ್ಲ ಫೋಟೋ ಎಲ್ಲ ತೊಗೊಳಕ್ಕೆ ಚೆನ್ನಾಗಿದೆ, ಬಟ್ ಯಾವುದೋ ಬಿದ್ದೋಗಿರೋ ಮನೆ ಥರ ಅನ್ನಿಸ್ತು. ಇದು ಅಂತ ವರ್ತ್ ಅಂತ ಅನ್ನಿಸ್ಲಿಲ್ಲ ನನಗೆ. ಓಕೆ, ಫೋಟೋಸು ವೀಡಿಯೋಸ್ ಎಲ್ಲ ಚೆನ್ನಾಗಿ ಬಂದಿದೆ, ಬಟ್ ರಿಯಲ್ಲಾಗಿ ನೋಡೋಕ್ಕೆ ಇದು ಯಾವುದೋ ಬಿದ್ದೋಗಿರೋ ಮನೆ ಥರನೇ ಅನಿಸುತ್ತೆ. ನಮಗೆ ಗೊತ್ತಿರಲ್ವಲ್ಲ, ಇದೇ ಇಂಪಾರ್ಟೆಂಟ್ ಅಂದ್ಕೊಂಡು ಬಂದಿರ್ತೀವಿ. ಇಲ್ಲಿಯವ್ರು ಏನು ಹೇಳ್ತಾರೋ ಅದನ್ನೇ ನಂಬ್ಕೊಂಡು ಬರ್ತೀವಿ. ಇಲ್ಲಿ ಬಂದು ನೋಡಿ ಮೇಲೇ ರಿಯಾಲಿಟಿ ಗೊತ್ತಾಗೋದು. ಇನ್ನು ಲಾಸ್ಟು ನದಿಯ ತುದಿ, ಅಂದರೆ ನದಿ ಸಮುದ್ರಕ್ಕೆ ಸೇರ್ತಾ ಇರುವಂತಹ ಒಂದು ವ್ಯೂವು. ಸೊ ಇದನ್ನೊಂದು ಸ್ವಲ್ಪ ನೋಡಿಕೊಂಡು, ಅಂದರೆ ಮುಂದುಗಡೆ ಹೋಗಲ್ಲ, ಸಮುದ್ರದ ಸೀದಾ ಒಳಗಡೆ ಹೋಗಲ್ಲ, ಎಂಟ್ರಿ ಅಷ್ಟೇ. ಅಂದರೆ ಇಲ್ಲೇ ತಿರ್ಕೊಂಬಿಡುತ್ತೆ ನಮ್ಮ ಬೋಟು. ಎಲ್ಲ ಬೋಟ್ಗಳು ತಿರ್ಕೋತಾ ಇದ್ದಾವೆ ನೋಡಿ, ಆ ಥರ ಇದು ಕೂಡ ತಿರುವು ತಗೊಳುತ್ತೆ ಈಗ. ಸೊ ಇದೆಲ್ಲ ನದಿ ಸಮುದ್ರ ಸೇರುವಂತಹ ಸ್ಥಳ ಇದು. ಸೊ ಪಾಂಡಿಚೇರಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ಕೊಂಡ್ವಿ, ಪ್ಲೇಸಸ್ ಏನೇನು ನೋಡಬೇಕು ಅದನ್ನೆಲ್ಲ. ನೆಕ್ಸ್ಟ್ ನಾವು ಹೋಗಿದ್ದು ತಿರುವನಮಲೈ ಒಂದು ಸಿಟಿಗೆ. ಈ ಒಂದು ಸಿಟಿಯಲ್ಲಿ ಅರುಣಾಚಲೇಶ್ವರ ದೇವಸ್ಥಾನ ಇದೆ. ಈ ಒಂದು ಸಿಟಿ ನೋಡಲಿಕ್ಕೆ ಹೇಗಿದೆ ಅಂದರೆ, ತಿರುಪತಿಗೆ ಹೋಗಿದ್ದೀವಿ ಅನ್ನೋ ಥರ ಫೀಲ್ ಕೊಡುತ್ತೆ. ಯಾಕೆಂದರೆ ಅಲ್ಲಿ ಹೇಗೆ ಗುಡ್ಡ ಬೆಟ್ಟಗಳ ನಡುವೆ ತಿರುಪತಿ ತಿಮ್ಮಪ್ಪ ಇದ್ದಾನೋ, ಅದೇ ಥರ ಇಲ್ಲಿ ಕೂಡ ಗುಡ್ಡಗಳ ನಡುವೆ ಅರುಣಾಚಲೇಶ್ವರ ಇದ್ದಾನೆ. ಅರುಣಾಚಲೇಶ್ವರ ಅಂದರೆ ನಮ್ಮ ಸಾಕ್ಷಾತ್ ಶಿವನ ಅವತಾರ ಅಂತ ಹೇಳಬಹುದು. ನಾವು ಹೋಗ್ತಿರುವಂಥ ಟ್ರಿಪ್ಪಲ್ಲಿ ಇದೇನು ಎಡಿಟ್ ಆಗಿರಲಿಲ್ಲ, ಬಟ್ ನಮಗೆ ಇಲ್ಲಿ ಬಂದು ಆ ಗುಡ್ಡದ ಮೇಲ್ಗಡೆ ನೋಡಿದಾಗ ಇಷ್ಟೊಂದು ಚೆನ್ನಾಗಿತ್ತಲ್ಲ ದೇವಸ್ಥಾನ.
ಈ ದೇವರೇ ಅರುಣಾಚಲೇಶ್ವರನೇ ನಮ್ಮನ್ನು ಕರ್ಕೊಂಬಿಟ್ಟ, ಬನ್ನಿ ನನ್ನ ಹತ್ರ, ನನ್ನನ್ನು ದರ್ಶನ ಮಾಡಿ ಅಂತಂದು. ಅಷ್ಟು ಚೆನ್ನಾಗಿತ್ತು, ಅಷ್ಟು ಪೀಸ್ಫುಲ್ ಆಗಿತ್ತು, ಅಷ್ಟು ಸಮಾಧಾನ ಆಯಿತು ಇಲ್ಲಿ ಹೋಗಿ ಬಂದಿದ್ದು ನಮಗೆ. ಎಲ್ಲ ಶಿವನ ಲೀಲೆ ಅಂತಲೇ ಹೇಳಬಹುದು. ಅರುಣಾಚಲೇಶ್ವರ ದೇವಸ್ಥಾನದ ದ್ವಾರದ ಮುಂದೆ ಈ ಥರ ಒಂದು ದೀಪ ಹಚ್ಚೋದ್ರಿಂದ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಇಲ್ಲಿನ ಒಂದು ಜನಗಳ ನಂಬಿಕೆ. ನಾವು ಕೂಡ ಒಂದು ಹಚ್ಚಿದ್ವಿ. ನೋಡಿದ್ರಲ್ಲ ಸ್ನೇಹಿತರೆ, ಇದು ನಾವು ಪಾಂಡಿಚೇರಿಯಲ್ಲಿ ಏನೇನೆಲ್ಲ ನೋಡಿದ್ವಿ. ಪಾಂಡಿಚೇರಿ ಮುಗಿಸ್ಬಂದು ತಿರುವನಮಲೈ ದೇವಸ್ಥಾನ ಒಂದು ನೋಡ್ಕೊಂಡು ಬಂದ್ವಿ. ಸೊ ನೀವು ಪಾಂಡಿಚೇರಿಗೆ ಏನಾದರೂ ಹೋಗ್ತಾ ಇದ್ದೀರಾ ಅಂದರೆ ತಿರುವನಮಲೈ ಒಂದು ಆ್ಯಡ್ ಮಾಡ್ಕೋಬೋದು. ನಮ್ಮ ಹಿಂದೂಗಳ ದೇವಸ್ಥಾನ ನಾವೇ ನೋಡಬೇಕಲ್ವ, ಹಾಗಾಗಿ ನಮ್ಮ ಹಿಂದುತ್ವನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದೆ ಒಂದು ಒಳ್ಳೆಯ ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.